ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸುಬೋಸ್ ಕಿಚನ್. ಇವತ್ತು ಐ ಆಮ್ ಗೋಯಿಂಗ್ ಟು ಡೂ ಅ ವೆರಿ ಸ್ಪೆಷಲ್ ಡಿಶ್. ದಿಸ್ ಇಸ್ ಬೀನ್ ರೆಫರ್ಡ್ ಬೈ ಮೈ ಸಿಸ್ಟರ್ ಜೈಶ್ರೀ, ಹೂ ಗಾಟ್ ಇಟ್ ಫ್ರಮ್ ಹರ್ ಫ್ರೆಂಡ್ ಪದ್ಮಿನಿ ಮನೋಹರ್. ಸೊ ದಿಸ್ ಇಸ್ ಕಾಲ್ಡ್ ಇನ್ಸ್ಟೆಂಟ್ ಖಾರ ಚಕ್ಲಿ. ಇದು ತುಂಬ ಗರಿಗರಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ಸ್ವಲ್ಪ ಹುಳಿಯಾಗಿರುತ್ತೆ, ಭಾರಿ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದಕ್ಕೆ ವಿ ಹ್ಯಾವ್ ಗಾಟ್ ಕಪಲ್ ಆಫ್ ಸ್ಟೆಪ್ಸ್ ಮಾಡೋಕ್ಕೆ. ಒಂದು ಇಂಗ್ರೀಡಿಯೆಂಟ್ಸ್ನ ಪುಡಿ ಮಾಡ್ಕೊಳ್ಳೋದು, ಎರಡನೇದು ಮೆಣಸಿನ್ಕಾಯಿನ ರುಬ್ಕೊಳ್ಳೋದು, ಮೂರನೇದು ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಳ್ಳೋದು, ನಾಲ್ಕನೇದು ವಿ ಫೈನಲಿ ಫ್ರೈ ಇಟ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ಫ್ರೈಯಿಂಗ್ ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. ಇದು ನನ್ನ ಫ್ರೆಂಡ್ದು ಕಂಪ್ನಿ ಇದು. ಆ್ಯಂಡ್ ಒನ್ಸ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ರು. ಒಂದ್ಸಲಿ ನಾವು ಅದನ್ನ ಟೇಸ್ಟ್ ಮಾಡಿದ ಮೇಲೆ ಇವಾಗ ವಿ ಆರ್ ರೆಗ್ಯುಲರ್ಲಿ ಯೂಸಿಂಗ್ ದಟ್ ಇನ್ ಅವರ್ ಹೌಸ್ ಹೋಲ್ಡ್. ಇದರ ನಂಬರ್ ಇಸ್ ಅವೈಲೇಬಲ್ ಇನ್ ದ ಸ್ಕ್ರೀನ್ ಇಟ್ ಸೆಲ್ಫ್. ನೀವು ದಯವಿಟ್ಟು ಅದನ್ನು ವಾಟ್ಸಪ್ ಮಾಡಿ, ಅವ್ರು ನಿಮಗೆ ಹೋಮ್ ಡೆಲಿವರಿ ಮಾಡ್ತಾರೆ. ಕಮ್ ಆನ್, ಲೆಟ್ ಅಸ್ ಟ್ರೈ ದಿಸ್ ವಂಡರ್ಫುಲ್ ಡಿಶ್, ಇನ್ಸ್ಟೆಂಟ್ ಖಾರ ಚಕ್ಲಿ. ಇನ್ಸ್ಟೆಂಟ್ ಖಾರ ಚಕ್ಲಿಗೆ ಬೇಕಂತ ಪದಾರ್ಥಗಳು: ಒಂದು 400 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು 4 ನಿಂಬೆಹಣ್ಣು ಹುಳಿ ಬರೋಕ್ಕೋಸ್ಕರ, ಒಂದು 100 ಗ್ರಾಮಷ್ಟು ಹಸಿ ಮೆಣಸಿನ್ಕಾಯಿ. ಇದನ್ನು ನೀವು ಬೇಕಾದರೆ ಯು ಕ್ಯಾನ್ ರೆಡ್ಯೂಸ್ ಇಟ್ ಇಫ್ ಯು ಫೀಲ್ ತುಂಬ ಸ್ಪೈಸಿ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ರೆಡ್ಯೂಸ್ ಇಟ್. ಹುರುಗಡ್ಲೆ ಒಂದು 5 ಟೀ ಸ್ಪೂನು, ಒಂದು 3 ಟೀ ಸ್ಪೂನಷ್ಟು ಬೆಣ್ಣೆ, ಆಮೇಲೆ ಒಂದು 100 ಗ್ರಾಮಷ್ಟು ಉದ್ದಿನ ಬೇಳೆ. ಈ ಉದ್ದಿನ ಬೇಳೆ ಮತ್ತು ಹುರುಗಡ್ಲೆ ಹಾಕೋದು ನಾವು ಚಕ್ಲಿ ಸ್ವಲ್ಪ ಗರಿಗರಿ ಬರಲಿ ಅಂತೇಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 3/4 ಟೀ ಸ್ಪೂನಷ್ಟು ಇಂಗು. ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ನಾನು ನಿಮಗೆ ಇಂಟ್ರೊಡಕ್ಷನಲ್ಲೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ ಇಸ್ ಟು ಈ ಉದ್ದಿನ ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಕೆಂಪಿಗೆ ಬರೋ ಥರ. ನಾನಿಲ್ಲಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಉದ್ದಿನ ಬೇಳೆನ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಬನ್ನಿ. ಇವಾಗ ಇದು ಫುಲ್ಲು ರೋಸ್ಟ್ ಆಗಿದೆ. ನೆಕ್ಸ್ಟ್ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಬನ್ನಿ. ಇವಾಗ ಈ ರೋಸ್ಟ್ ಆಗಿರೋ ಉದ್ದಿನ ಬೇಳೆ ಇವಾಗ ಆರಿದೆ. ಆರಾದ್ಮೇಲೆ ನಾನು ಈ ಜಾರ್ಗೆ ಹಾಕ್ಕೊಂಡು ಹುರ್ಗಡ್ಲೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ದಿಸ್ ವಿಲ್ ಬಿ ದ ಸ್ಟೆಪ್ 2 ಆಫ್ ದ ಪ್ರೋಸೆಸ್. ಇದನ್ನ ಚೆನ್ನಾಗಿ ನೈಸಾಗೆ ಪುಡಿ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಆ ಒರಳಲ್ಲಿ ಅದು ಇಳಿಯಲ್ಲ. ತುಂಬ ನೈಸಾಗಿರಬೇಕು. ಸೊ ಇದು ಇವಾಗ ಪುಡಿ ಆಗಿದೆ ನೋಡಿ, ಚೆನ್ನಾಗಿ ನೈಸ್ ಆಗಿದೆ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಜಾರಲ್ಲಿ ಹಾಕೋತೀನಿ. ಇವಾಗ ಮೆಣಸಿನ್ಕಾಯಿ ಹಾಕೋತೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೋಬೇಕು. ಇದನ್ನು ನೀರಿಲ್ಲದೆ ನೀವು ಡ್ರೈ ಮಾಡ್ಕೋಬೇಕಂದ್ರೆ ಮೆಣಸಿನ್ಕಾಯಿ ಇಟ್ ಸೆಲ್ಫ್ ವಿಲ್ ಹ್ಯಾವ್ ಸಮ್ ಮಾಯ್ಶ್ಚರ್. ಸೊ ಅದರಿಂದ ನೀವು ನೀರಿಲ್ಲದೇ ರುಬ್ಕೊಡಿ. ಮೆಣಸಿನ್ಕಾಯಿ ಚೆನ್ನಾಗಿ ರುಬ್ಬಿದೆ. ಇವಾಗ ಇದನ್ನು ಈ ಜಾರ್ಗೆ ಹಾಕೋತೀನಿ. ನಾನು ಹೇಳ್ದಂಗೆ ಸ್ಟೆಪ್ 3 ಇವಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೀರಿಗೆ 1 ಸ್ಪೂನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದೇನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ ಹಾಕೋಬೋದು. ಇಂಗು ಒಂದು ಅರ್ಧ 3/4 ಸ್ಪೂನಷ್ಟು ಹಾಕಿದ್ದೀನಿ. ಬೆಣ್ಣೆ ಒಂದು 3 ಸ್ಪೂನ್ ತೊಗೊಂಡಿದ್ದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ನೋಡ್ಕೊಳ್ಳಿ ಕ್ವಾಂಟಿಟಿ. ನೀವು ಬೇಕಾದ್ರೆ ಹುಳಿ ಜಾಸ್ತಿ ಬೇಡ ಅಂದರೆ ನೀವು ಒಂದು ನಿಂಬೆಹಣ್ಣು ಕಮ್ಮಿ ಮಾಡ್ಕೋಬೋದು ಅದರಲ್ಲಿ. ಸೊ ನಾನು ಇದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ.
ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಎಲ್ಲರೂ ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ಈ ಹಿಟ್ಟು ಪೂರಿ ಹಿಟ್ಟು ಥರ ಇರಬೇಕು, ಗಟ್ಟಿ ಇರಬೇಕು. ಸೊ ನೋಡ್ಕೊಂಡು ನೀರು ಹಾಕೊಳ್ಳಿ. ಸೊ ಇವಾಗ ಕಲಿಸಿದ್ದೀವಿ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ, ಗಟ್ಟಿ ಇದೆ. ಒರಳು ಇದು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರೋ ಬಿಲ್ಲೆ ಈ ಥರ 3 ಸ್ಟಾರ್ದು ಇಟ್ಕೊಂಡ್ರೆ ಬರ್ಬೋದು, ಇಲ್ಲ ಸಿಂಗಲ್ ಸ್ಟಾರು ಬರುತ್ತೆ. ನಿಮ್ಗೆ ಏನು ಸಿಗುತ್ತೋ ಅದು ತೊಗೊಂಡು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವಾಗ ಫೈನಲ್ ಸ್ಟೆಪ್ಪು ಕಲಿಯೋದು. ನಾವು ಯೂಸ್ ಮಾಡ್ತಾ ಆಯಿಲು ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್. ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲಲ್ಲಿ ದ ಟೇಸ್ಟ್ ಈಸ್ ರಿಯಲಿ ವೆರಿ ಡಿಫ್ರೆಂಟ್. ಐ ಥಿಂಕ್ ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಯೂಸ್ ಟು ಇಟ್. ನೀವು ಬೇಕಾದರೆ ಈ ನಂಬರ್ಸ್ನ ನಾವು ಇಲ್ಲಿ ಸ್ಕ್ರೀನ್ ಕೆಳಗೆ ಹಾಕಿದ್ದೀವಿ. ಇನ್ ಕೇಸ್ ಇಫ್ ಯು ವಾಂಟ್ ಟು ಬೈ, ನೀವು ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಆರ್ಡರ್ ಮಾಡ್ಬೋದು. ಅವರು ನಿಮಗೆ ಡೋರ್ ಡೆಲಿವರಿ ಮಾಡಿಕೊಡ್ತಾರೆ. ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋತೀನಿ. ದೆನ್ ವಿಲ್ ಡೂ ದ ಲಾಸ್ಟ್ ಸ್ಟೆಪ್. ಇದು ಎಣ್ಣೆ ಕಾದಿದೆಯಾ ಅಂದ್ಬಿಟ್ಟು ಒಂದು ಚಿಕ್ಕ ಪೀಸ್ ಇಟ್ಟಿದ್ದಲ್ಲಿ ಹಾಕ್ತೀನಿ. ಇವಾಗ ಇದನ್ನು ಇದರಲ್ಲಿ ಇಂತೀನಿ. ಇವಾಗ ನೋಡಿ, ನೊರೆ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ. ಗ್ರೌಂಡ್ನಟ್ ಆಯಿಲ್ ಅಲ್ಲಿ ಮಾಡುವಾಗ ನೊರೆ ಯಾವಾಗ ಕಮ್ಮಿ ಆಗುತ್ತೋ ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಅದು ಫುಲ್ ಆಗಿದೆ ಅಂತ. ಸೊ ನಮ್ಮ ಪ್ರಿಪ್ರೇಷನ್ ಆಫ್ ಇನ್ಸ್ಟೆಂಟ್ ಖಾರ ಚಕ್ಲಿ ಆಗಿದೆ. ನಮ್ಮ ಟೇಸ್ಟರ್ಸ್ ಎಲ್ಲ ತುಂಬ ಬಿಸಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಇವತ್ತು ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ನೋಡಿ, ಇದ್ರ ಟೆಕ್ಸ್ಚರು, ಕಲರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಲೆಟ್ ಮೀ ಜಸ್ಟ್ ಟೇಕ್ ಒನ್ ಸ್ಮಾಲ್ ಬೈಟ್. ಗರಿಗರಿ ಆಗಿದೆ. ಅದರಲ್ಲಿ ಖಾರ ನಿಮಗೆ ಟೇಸ್ಟಿಗೆ ಬರುತ್ತೆ. ಹುಳಿನೂ ಇದೆ ಅದರಲ್ಲಿ, ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ನಿಂಬೆಹಣ್ಣು. ಭಾರಿ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಟೀ ಟೈಮ್ ಸ್ನ್ಯಾಕ್. ಐ ಥಿಂಕ್ ಯು ಶುಡ್ ಟ್ರೈ ದಿಸ್ ಇನ್ ಯುವರ್ ಹೌಸ್ ಹೋಲ್ಡ್ಸ್. ಗಿವ್ ಅಸ್ ಅ ಫೀಡ್ಬ್ಯಾಕ್. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಇದನ್ನು ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಗಿವ್ ಅಸ್ ಆಲ್ವೇಸ್ ಯುವರ್ ಸಪೋರ್ಟ್ ಟು ಆರ್ ಸುಬ್ಬೂಸ್ ಕಿಚನ್. ಥ್ಯಾಂಕ್ ಯು.